ಎಸ್ಎಸ್ಎಲ್ಸಿ ಪರೀಕ್ಷೆಯ ದಿನಾಂಕ ನಿಗದಿಯಾಗಿದೆ. ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ 2026ರ ಏಪ್ರಿಲ್ 2ರವರೆಗೂ ಕೂಡ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯುತ್ತೆ. ಫೆಬ್ರವರಿ 28ರಿಂದ ಆರಂಭ ಆಗುತ್ತೆ ದ್ವಿತೀಯ ಪಿಯು ಪರೀಕ್ಷೆಗಳು. ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ ಎಸ್ಎಸ್ಎಲ್ಸಿ, ಫೆಬ್ರವರಿ 28ರಿಂದ ಆರಂಭ ಆಗುವಂತದ್ದು ದ್ವಿತೀಯ ಪಿಯು ಪರೀಕ್ಷೆಗಳು. ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:15ವರೆಗೂ ಕೂಡ, ಅಂದ್ರೆ 1:15ದ ಒಳಗೂ ಕೂಡ ಸಮಯ ಇರುತ್ತೆ. ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುತ್ತಾ ಇರುವಂತದ್ದು ಒಟ್ಟು 9,22,889 ವಿದ್ಯಾರ್ಥಿಗಳಾಗಿರ್ತಾರೆ. ಇನ್ನು ದ್ವಿತೀಯ ಪಿಯುಸಿ ಪರೀಕ್ಷೆಯನ್ನ 7,10,363 ವಿದ್ಯಾರ್ಥಿಗಳು ಬರೀತಾ ಇದ್ದಾರೆ. ಮೊದಲನೇ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಾರೆ. ಫೇಲ್ ಆದವರಿಗೆ ಇನ್ನು ಎರಡನೇ ಅವಕಾಶ ಕೂಡ ಇರುವಂತದ್ದು. ಎಲ್ಲ ಒಟ್ಟು ಸೇರಿ ಇಷ್ಟು ವಿದ್ಯಾರ್ಥಿಗಳು ಪರೀಕ್ಷೆಗೆ ತಯಾರಿಯನ್ನ ಮಾಡ್ಕೋತಾ ಇದ್ದಾರೆ. ಕೊನೆಗೂ ಎಸ್ಎಸ್ಎಲ್ಸಿ ಮತ್ತೆ ಪಿಯು ಪರೀಕ್ಷೆಯ ವೇಳಾಪಟ್ಟಿ ಪ್ರಕಟವಾಗಿದೆ. ಎಸ್ಎಸ್ಎಲ್ಸಿ ಪಿಯು ಪರೀಕ್ಷೆಯ ವೇಳಾಪಟ್ಟಿ ನಿಗದಿಯಾಗಿರುವಂತದ್ದು ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೂ ಕೂಡ ಎಸ್ಎಸ್ಎಲ್ಸಿ ಪರೀಕ್ಷೆ ಇರುತ್ತೆ. ಇನ್ನು ಫೆಬ್ರವರಿ 28ರಿಂದಲೇ ಆರಂಭವಾಗ್ತಾ ಇದೆ ದ್ವಿತೀಯ ಪಿಯು ಪರೀಕ್ಷೆಗಳು. ಎಕ್ಸಾಮ್ ಟೈಮಲ್ಲಿ ಇದ್ದ ಕಾರಣ ಸ್ಟ್ರೆಸ್ ಅಭ್ಯಾಸ ಆಗ್ಬಾರ್ದು. ನಾಳೆ ಎಕ್ಸಾಮ್ ಇದೆ, ನಂಗೆ ಈ ಟೆನ್ಷನ್ ಇದೆ ಅಂತ ಅವ್ರಿಗೆ ಫೋನ್ ಮಾಡೋ ಬದಲು ನಾವು ಬೆಳಗಾಂ ಸೆಷನ್ ಅಲ್ಲೇ ನಾವೇನು ಆಂದೋಲನ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಸಾಕಷ್ಟು ವಿಚಾರಗಳು ಆಗ್ಲೇ ನಾವು ಶುರು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಟೀಚರ್ಸೇ ಹೋಗಿ ಮಕ್ಕಳನ್ನ ಭೇಟಿ ಮಾಡಿ ಅಲ್ಲೇ ಸಮಸ್ಯೆ ಆಗಿದೆ. ಸೊ ವಿಲ್ ನಾಟ್ ಗೆಟ್ ಮಚ್ ಕಾಲ್ಸ್ ನಾವು. ನನ್ನ ಅಸೆಸ್ಮೆಂಟ್ ಹೋದ ವರ್ಷಕ್ಕೆ 100 ಕಾಲ್ ಬಂದಿದ್ರೆ ಈ ಸತಿ ಐ ಡೋಂಟ್ ಥಿಂಕ್ ಇಟ್ ವಿಲ್ ಬಿ ಮೋರ್ ದೆನ್ 20. ಇಟ್ ವಿಲ್ ನಾಟ್ ಬಿ ಮೋರ್ ದೆನ್ 20 ಬಿಕಾಸ್ ವಿ ಹ್ಯಾವ್ ಅಡ್ರೆಸ್ಡ್ ಎಲ್ಲ ಲೆವೆಲ್ ಅಲ್ಲೂ ಕೂಡ. ಯಾಕಂದ್ರೆ ನಮ್ ತುಂಬಾ ಜನರಿದ್ದಾರೆ, ಟೀಚರ್ಸ್ ಇದ್ದಾರೆ, ಆಫೀಸರ್ಸ್ ಇದೆ, ಫೆಸಿಲಿಟಿ ಇದೆ. ಆಮೇಲೆ ಏನ್ ಮಾಡೆಲ್ ಕ್ವೆಶನ್ಸ್ ಕೊಡೋದಕ್ಕೆ, ಆಮೇಲೆ ಸಿಒ ಡಿಸಿಒ ಅವರು ಪರ್ಸನಲ್ ಆಗಿ ತಗೊಂಡಿರೋದ್ರಿಂದ ಸುಮಾರಷ್ಟು ಸ್ಟ್ರೆಸ್ ಫಸ್ಟ್ ಎಲ್ಲ ಲೆವೆಲ್ ಅಲ್ಲೂ ಅವರವರೇ ತಗೊಂಡಿದ್ದಾರೆ. ಯಾವುದೇ ತರದ ಇಲ್ಲ. ನೀವು ಆ ನಂಬರ್ ಕೊಡ್ಬೇಕು, ಹೇಳ್ಬೇಕು. 080 ನಮ್ಮ ಕೋಡ್ 2331 75 ಇನ್ನೊಂದು ಅದರಲ್ಲಿ 76. ಎಕ್ಸಾಮ್ ಟೈಮಲ್ಲಿ ಇದ್ದ ಕಾರಣ ಸ್ಟ್ರೆಸ್ ಅಭ್ಯಾಸ ಆಗ್ಬಾರ್ದು. ನಾಳೆ ಎಕ್ಸಾಮ್ ಇದೆ. ಎಸ್ಎನ್ಎ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿಚಂದ್ರ. ರವಿಚಂದ್ರ, ಕೊನೆಗೂ ವೇಳಾಪಟ್ಟಿ ಪ್ರಕಟ ಆಗಿರುವಂತದ್ದು ಎಸ್ಎಸ್ಎಲ್ಸಿ ಪಿಯು ಪರೀಕ್ಷೆಗಳಿಗೆ, ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ? ಗಾಯತ್ರಿ, ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಗಳ ವೇಳಾಪಟ್ಟಿ ಪ್ರಕಟವಾಗಿದೆ. ಲಕ್ಷಾಂತರ ವಿದ್ಯಾರ್ಥಿಗಳು ಕುಂತಿರುವ ಪರೀಕ್ಷೆ ಇದು ಸಜ್ಜಾಗಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆ ಮಾರ್ಚ್ 18 ಮತ್ತು 2026ರಿಂದ ಏಪ್ರಿಲ್ 2ರವರೆಗೆ ನಡೆಯಲಿದೆ. ಪ್ರತಿದಿನ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:15 ಪರೀಕ್ಷೆ ನಡೆಯಲಿದೆ. ಹಾಗೂ ಕೂಡ ದ್ವಿತೀಯ ಪಿಯುಸಿ ಪರೀಕ್ಷೆ ಫೆಬ್ರವರಿ 28ರಿಂದ 2026ರಿಂದ ಮಾರ್ಚ್ 17, 2026ವರೆಗೆ ನಡೆಯಲಿದೆ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಯ ಪರೀಕ್ಷೆ ನಡೆಸುವ ಸಾಧ್ಯತೆ ಇದೆ. ಈ ವರ್ಷ ಒಟ್ಟಾರೆ 9,02,889 ವಿದ್ಯಾರ್ಥಿಗಳು ಹಾಗೂ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಕೂಡ ಎಕ್ಸಾಮ್ ಹಾಜರಾಗಲಿದ್ದಾರೆ. ಇದರಲ್ಲಿ ಮತ್ತೆ ಎಸ್ಎಸ್ಎಲ್ಸಿಗೆ 15,941 ಶಾಲೆಗಳು ನೋಂದಣಿಕೊಂಡಿದ್ದಾರೆ. 2,871 ಪರೀಕ್ಷಾ ಕೇಂದ್ರಗಳು ಸ್ಥಾಪಿಸಲಾಗಿದೆ. ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗಾಗಿ 5,174 ಕಾಲೇಜುಗಳು ನೋಂದಾಯಿಸಿಕೊಂಡಿದ್ದು 1,217 ಪರೀಕ್ಷಾ ಕೇಂದ್ರಗಳು ಸಿದ್ಧಗೊಂಡಿದೆ. ಒಟ್ಟಲ್ಲಿ ಹೇಳ್ಬೇಕಂದ್ರೆ ದ್ವಿತೀಯ ಪಿಯುಸಿ ಫಲಿತಾಂಶ ಏಪ್ರಿಲ್ 7ನೇ ತಾರೀಕು 2026ರಂದು ಎಸ್ಎಸ್ಎಲ್ಸಿ ಫಲಿತಾಂಶ ಬರಲಿದೆ. ಹಾಗೆ 2024, 2026ರಂದು ಪ್ರಕಟ ಆಗುವ ಸಾಧ್ಯತೆ ಇದೆ. ಮೊದಲನೇ ಪರೀಕ್ಷೆಯಲ್ಲಿ ಉತ್ತೀರ್ಣವಾದ ವಿದ್ಯಾರ್ಥಿಗಳ ಮತ್ತೊಂದು ಅವಕಾಶ ನೀಡುವುದು ಹಾಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಎರಡನೇ ಪರೀಕ್ಷೆ ಏಪ್ರಿಲ್ 18ರಿಂದ ಹಾಗೂ ದ್ವಿತೀಯ ಪಿಯುಸಿ ಎರಡನೇ ಪರೀಕ್ಷೆ ಏಪ್ರಿಲ್ 2025 ಆರಂಭ ಆಗುವ ಸಾಧ್ಯತೆ ಇದೆ. ಗಾಯತ್ರಿ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ ರವಿಚಂದ್ರ.